ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ. ಕ್ರೀಡೆಗಳು ಸ್ನೇಹ ಬೆಳೆಸಲು ಸಹಕಾರಿ. ಶೀಘ್ರದಲ್ಲಿ ಕಂದಾಯ ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಿಂದ ಕ್ರೀಡಾಕೂಟ. ಡಿಸಿ ನಿತೀಶ್. ಸಂವಿಧಾನ ಸನ್ಮಾನ ಅಭಿಯಾನ. ದೇಶದಲ್ಲಿ ಸಂವಿಧಾನ ಅಸ್ಥಿರಗೊಳಿಸಿದ್ದೇ ಕಾಂಗ್ರೆಸ್. ಬಿಜೆಪಿ ಸಂವಿಧಾನ ಬದಲಿಸುತ್ತೆ ಎಂದು ಸುಳ್ಳು ಪ್ರಚಾರ. ಪಿ ರಾಜೀವ್. ಒಳ ಮೀಸಲು ಜಾರಿಯಾಗುವವರೆಗೂ ಎಲ್ಲಾ ನೇಮಕಾತಿ ರದ್ದಿಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಧರಣಿ. ಎಪಿಎಂಸಿಗೆ ಸೇರಿದ ಸರ್ಕಾರಿ ಭೂಮಿ ಕಬಳಿಕೆ. ಎನ್ ಭೀಮರೆಡ್ಡಿ ಸದಸ್ಯತ್ವ ಅನರ್ಹಗೊಳಿಸಿ ಕೇಸ್ ದಾಖಲಿಸಿ. ಯು ಆಂಜನೇಯ. ಅಪಘಾತಗಳಿಗೆ ಗುರಿಯಾಗುವ ಗೋವುಗಳ ರಕ್ಷಣೆಗೆ ವಿನಯ್ ಸಿಂಗ್ ಠಾಕೂರ್ ಇಂದ ರೇಡಿಯಂ ಬೆಲ್ಟ್ ಅಳವಡಿಕೆ ಚಾಲನೆ. ಇದೀಗ ವಾರ್ತೆಗಳ ವಿವರ. ವರ್ಷವಿಡೀ ಒತ್ತಡ ಬದುಕಿನಲ್ಲಿ ಕೆಲಸ ಮಾಡುವ ಪೊಲೀಸರು ವರ್ಷಕ್ಕೊಂದು ಬಾರಿಯಾದರೂ ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಂಡು ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಬಲಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರಿಂದು ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಗಳು ದೈಹಿಕ ಮತ್ತು ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಪೊಲೀಸರು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ದಿನ ಕಳೆದು ಹೋಗುತ್ತದೆ. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸು ಪ್ರಫುಲ್ಲವಾಗಲು ಸಹಕಾರಿಯಾಗುತ್ತದೆ. ಕ್ರೀಡೆಗಳ ಹೆಸರಿನಲ್ಲಿ ಎಲ್ಲ ಸಹೋದ್ಯೋಗಿಗಳ ಭೇಟಿ ಮಾಡಿ ಸೌಹಾರ್ದತೆ ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆಗಳ ಜಂಟಿ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜಿಸುವುದಾಗಿ ಹೇಳಿದರು. ರಾಯಚೂರು ಜಿಲ್ಲೆಯ 2020ನೇ ಸಾಲಿನ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತೇನೆ ಎಂದು ಘೋಷಿಸುತ್ತೇನೆ. ಪಾರಿವಾಳವನ್ನು ಹಾರಿಕೆ ಮುಖಾಂತರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಗ್ತದೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮರೆಯಲಿಕ್ಕೆ ಕೇಳಬಹುದು. ಹಿಡ್ಕೊಂಡಿರಿ ಬಿಡಿ ಸರ್, ಎಲ್ಲ ಹಿಡ್ಕೊಳ್ಳಿ. ಸರ್ವರಿಗೂ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮರೆಯಲಿಕ್ಕೆ ಕೇಳ್ತಾರೆ. ಶ್ರೀ ಉದಯ್ ಕುಮಾರ್ RSI DR ಅವರಿದ್ದಾರೆ. ಗಜಪಡೆ ಶ್ರೀ ಅವಿನಾಶ್ ಕಾಂಬ್ಳೆ PSF ಅವರ ನೇತೃತ್ವದಲ್ಲಿ ಶ್ರೀ ಯಲಪಾರ್ ಅವರ ನೇತೃತ್ವದಲ್ಲಿ ಕೃಷ್ಣ ಶ್ರೀ ಗಂಗಪ್ಪ ಬುದ್ಧಿ PS ಯಲಪಾರ್ ಅವರ ನೇತೃತ್ವದಲ್ಲಿ ಶ್ರೀಮತಿ ಅಮಿತಾ PS ಅವರ ನೇತೃತ್ವದಲ್ಲಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಎಲ್ಲರೂ ಚಪ್ಪಾಳೆ ಮುಖಾಂತರ ಸತತವಾಗಿ ಕೆಲಸ ಮಾಡಬೇಕು. ಯಾಕೆಂದ್ರೆ ತುಂಬಾ ವರ್ಷದ ಹಿಂದೆ ನಾನೇನು ಸ್ಕೂಲ್ ಟೈಮ್ದು ನನಗೆ
ಆ ನೆನಪು ನಿಮ್ನೆಲ್ಲ ನೋಡಿದ್ರೆ ನನಗೆ ಆ ಟೈಮಿನ ನೆನಪು ಬರುತ್ತೆ. ಸೊ ನಾನು ಚಿತ್ರದುರ್ಗ ಜಿಲ್ಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು. ಸೊ ಅಲ್ಲೂ ಪ್ರತಿ ವರ್ಷ ಇದೇ ತರ 4 ಹೌಸಸ್ ಇರ್ತಾ ಇತ್ತು. ಸೊ ಒಂದೊಂದು ಹೌಸ್ಗೆ ಒಂದೊಂದು ಕಲರ್ ಕೊಟ್ಟು ಇದೇ ತರ ನಡೆಸ್ತಾ ಇದ್ರು. ಸೊ ಅದಾದ್ಮೇಲೆ ನಮ್ಮ IAS ಟ್ರೈನಿಂಗ್ ಅಕಾಡೆಮಿ ಮಸೂರಿಯಲ್ಲೂ ಇದೇ ತರ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಡೀತಾ ಇತ್ತು. ಸೊ ಇದೊಂದು ತುಂಬಾ ಒಂದು ಒಳ್ಳೆ ಇವೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ವರ್ಷ ನಾನಾ ಕೆಲಸದಲ್ಲಿ ತುಂಬಾ ಹೈ ಸ್ಟ್ರೆಸ್ ಕೆಲಸದಲ್ಲಿ ತಾವೆಲ್ಲ ತೊಡಗಿರ್ತೀರಾ. ಸೊ ವರ್ಷದಲ್ಲಿ ಒಂದು ಸಲ ಒಂದು ಟೈಮು 3 ದಿನ 4 ದಿನ ಕಂಟಿನ್ಯೂಸ್ ಆಗಿ ಎಲ್ಲ ವರ್ಕ್ ರಿಲೇಟೆಡ್ ಪ್ರೆಷರ್ನ ಮರೆತು ಎಲ್ಲ ಕೊಲೀಗ್ಸು ಸಹೋದ್ಯೋಗಿಗಳು ಒಟ್ಟಾಗಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ನಿಮಗೆ ಒಂಥರ ಎಲ್ಲರಿಗೂ ಒಂದು ತುಂಬಾ ಒಳ್ಳೆ ರೀತಿದು ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ. ಆಮೇಲೆ ನಿಮ್ಮಲ್ಲೇ ಸಹೋದ್ಯೋಗದಲ್ಲಿ ಬಾಂಡಿಂಗ್ ಇಂಪ್ರೂವ್ ಆಗೋದಕ್ಕೆ ಸಹಕಾರಿ ಆಗುತ್ತೆ. ಸೊ ಜೊತೆಗೆ ಇದೇನು ಇವತ್ತು ಮಾಡ್ತಾ ಬೇರೆ ಬೇರೆ ಇವೆಂಟು ಇಲ್ಲಿ ತಾವು ಹಮ್ಮಿಕೊಂಡಿದ್ದೀರಾ. 100 ಮೀಟರ್ ರೇಸ್ ಇರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ರಿಲೇ ಆಗಿರ್ಬೋದು, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ. ಸೊ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಚೆನ್ನಾಗಿ ಭಾಗವಹಿಸಿ ಆಮೇಲೆ ತುಂಬಾ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲ ಇಲ್ಲಿ ಭಾಗವಹಿಸಿ ಆಮೇಲೆ ಮೇ ಬಿ ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ರೆವಿನ್ಯೂ ಇಲಾಖೆದು ನಾವು ಕ್ರೀಡಾಕೂಟ ಹಮ್ಮಿಕೊಳ್ಳಕ್ಕೆ ನಾನು ಮತ್ತೆ SP ಅವರು ಅದು ಡಿಸ್ಕಸ್ ಮಾಡಿ ಮುಂದಿನ ದಿನದಲ್ಲಿ ಪೊಲೀಸ್. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಪ್ರತಿ ವರ್ಷವೂ ವಾರ್ಷಿಕ ಕ್ರೀಡಾಕೂಟಗಳನ್ನು ಪೊಲೀಸ್ ಇಲಾಖೆ ನಡೆಸಿಕೊಂಡು ಬರುತ್ತಿದೆ. ಪೊಲೀಸರು ಸಹ ಉತ್ತಮ ಕ್ರೀಡಾ ಪ್ರತಿಭೆ ಹೊಂದಿದ್ದಾರೆ. ವರ್ಷಕ್ಕೊಮ್ಮೆ ಸ್ಪರ್ಧೆಗಳು ನಡೆಸುವುದರಿಂದ ಕ್ರೀಡಾ ಚಟುವಟಿಕೆಗಳು ಉತ್ತೇಜಿಸಲು ಸಹಕಾರಿಯಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್, ಹರೀಶ್, DYSP ಸೇರಿದಂತೆ ಜಿಲ್ಲೆಯ ವಿವಿಧ ಠಾಣೆಗಳ PSI, CPI ಪೊಲೀಸರು ಭಾಗವಹಿಸಿದ್ದರು. ಓಟ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡೆಗಳು ನಡೆದವು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನದಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ತಂದಿದ್ದಾರೆ. ತಿದ್ದುಪಡಿ ಮೂಲಕ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ. ಆದರೆ ಇಂದು ಸಂವಿಧಾನದ ರಕ್ಷಣೆ ಮಾಡುವವರು ನಾವೇ. ಬಿಜೆಪಿಯರು ಸಂವಿಧಾನ ಬದಲಾವಣೆ ಮಾಡಲು ಹೊರಟಿದ್ದಾರೆ. ಸುಳ್ಳನ್ನು ಸತ್ಯವೆಂದು ಬಿಂಬಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ P. ರಾಜೀವ್ ಹೇಳಿದರು. ಅವರಿಂದು ನಗರದ ಮಾ ಆಶಾಪುರ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಸಂವಿಧಾನ ಸನ್ಮಾನ ಅಭಿಯಾನ ಜಿಲ್ಲಾ ಮಟ್ಟದ ಕಾರ್ಯಾಗಾರದಲ್ಲಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಹಾಗೂ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಮಾತನಾಡಿದರು. ಇಂದಿರಾ ಗಾಂಧಿ ವಿರುದ್ಧ ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿಯಲು ಅಂದು ಅಲಹಾಬಾದ್ ಕೋರ್ಟ್ನಲ್ಲಿ ವ್ಯಕ್ತಿಯೋರ್ವ ದಾವೆ ಹೂಡಿದ್ದು ಕೋರ್ಟ್ ಹುದ್ದೆಯಿಂದ ಕೆಳಗೆ ಇಳಿಯಲು ಆದೇಶ ನೀಡಿತ್ತು. ಅಂದು ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ಸಂವಿಧಾನದಲ್ಲಿ ಅನೇಕ ತಿದ್ದುಪಡಿ ತಂದರು. ಕೋರ್ಟ್ನಲ್ಲಿ ಯಾರು ಪ್ರಶ್ನೆ ಮಾಡುವಂತಿಲ್ಲ, ಬಂಧಿಸಿದವರ ಬಗ್ಗೆ ಮಾತನಾಡುವಂತಿಲ್ಲ ಸೇರಿದಂತೆ ಅನೇಕ ತಿದ್ದುಪಡಿ ತಂದು ತುರ್ತು ಪರಿಸ್ಥಿತಿ ಹೇರಿದ್ದರು. ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಹೇರಲು ಬೇರೆ ಬೇರೆ ವಿಷಯ ಮಾತ್ರವಿದ್ದು, ಆದರೆ ತನ್ನ ಸ್ವಾರ್ಥಕ್ಕಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಅಧಿಕಾರದಲ್ಲಿ ಮುಂದುವರೆದರು. ಅವರು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಸಂವಿಧಾನ ಉಲ್ಲಂಘನೆ ಮಾಡಿದ್ದು ಸಂವಿಧಾನ ಬದಲಾವಣೆಯಲ್ಲವೇ ಎಂದರು. ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನವನ್ನು ಕಾನೂನು ದಿನ ಎಂದು ನ್ಯಾಯಾಲಯ ಮತ್ತು ವಕೀಲರಿಗೆ ಸೀಮಿತಗೊಳಿಸಿ ಅಂಬೇಡ್ಕರ್ ಅವರು ದೇಶದ ಜನರು ನೆನೆಯದಂತೆ ಮಾಡಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅಗೌರವ ನೀಡಿದ್ದು ಕಾಂಗ್ರೆಸ್ನವರು. ಮೋದಿ ಪ್ರಧಾನಿಯಾದ ಮೇಲೆ ಸಂವಿಧಾನ ದಿನ ಆಚರಣೆ ಮಾಡಿದರು. ಅಂಬೇಡ್ಕರ್ ಅವರನ್ನು ನೆನೆಯಲು ನವೆಂಬರ್ 26ರಂದು ಗಣರಾಜ್ಯ ದಿನ ಆಚರಿಸುತ್ತಿದ್ದು, ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನ ಮಾಡಿ ಮತ್ತೊಂದು ಬಾರಿ ನೆನೆಯದಂತೆ ಮುಚ್ಚಿಟ್ಟಿದ್ದು ಕಾಂಗ್ರೆಸ್ನವರು ಎಂದು ಟೀಕಿಸಿದರು. 65 ವರ್ಷಗಳ ಕಾಲ ಸಂವಿಧಾನ ಸಮರ್ಪಣಾ ಸಂವಿಧಾನ ದಿನ ಆಚರಣೆ ಮಾಡದಂತೆ ಮುಚ್ಚಿಟ್ಟಿದ್ದರು. ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋತ ಬಳಿಕ ತುರ್ತು ಪರಿಸ್ಥಿತಿಯಲ್ಲಿ ಹೇರಿದ್ದ ಎಲ್ಲಾ ತಿದ್ದುಪಡಿಗಳನ್ನು ಅಂದಿನ ಜನ ಸಂಘ ಅಧಿಕಾರಿ ವಹಿಸಿಕೊಂಡ ನಂತರ ಹಿಂಪಡೆದುಕೊಂಡಿತ್ತು ಎಂದು ತಿಳಿಸಿದರು. ಸರ್ ನಿಂತ್ಕೊಂಬಿಡಿ ಸರ್, ಬನ್ನಿ ಸರ್, ಈ ಕಡೆ ಬನ್ನಿ ಸರ್ ಪ್ಲೀಸ್ ಸರ್. ಒಂದು ಫೋಟೋ ಬರ್ತೀನಿ.
ಸಾರ್ವಭೌಮ ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ದೊರೆಯುವಂತೆ ಸಮಾನತೆ ದೇಶದ ಏಕತೆ ಮೂಡಿಸುವುದಕ್ಕಾಗಿ ನಾವೆಲ್ಲರೂ ಈ ಒಂದು ಸಂವಿಧಾನ ಪೀಠಕ್ಕೆ ಜೈ ಭಾರತ್ ಮಾತಾ ಕಿ. ಆದರೆ ಇವುಗಳ ಉಲ್ಲಂಘನೆ ಎಲ್ಲಿ ಆಗಿದೆ? ಉಲ್ಲಂಘನೆ ಆಗೇ ಇಲ್ಲವಾ? ಈ ಸಂವಿಧಾನ ದುರುಪಯೋಗ ಮಾಡಿಕೊಂಡಿದ್ದು ಈ ದೇಶವನ್ನ ಆಡಳಿತ ಮಾಡಿದ ಕಾಂಗ್ರೆಸ್ ಯಾವ ಹಂತದಲ್ಲಿ ದುರುಪಯೋಗ ಮಾಡಿಕೊಳ್ತು? ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ಆಮೇಲೆ ಕೇಳಬಹುದು. ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನೀವು ಹುದ್ದೆಯನ್ನ ಬಿಟ್ಟು ಕೆಳಗೆ ಇಳಿಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತು 1975ನೇ ಇಸ್ವಿಯಲ್ಲಿ. ಅವರ ವಿರುದ್ಧ ರಾಜನಾರಾಯಣ್ ಅವರು ಅಲಹಾಬಾದ್ ಕೋರ್ಟ್ಗೆ ಹೋಗಿದ್ರು. ಈ ಪ್ರಶ್ನೆಗೆ ಇವತ್ತಿಗೂ ಕಾಂಗ್ರೆಸ್ನವರು ಉತ್ತರ ಕೊಟ್ಟಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಗೆ ಹೈಕೋರ್ಟ್ ಹೇಳಿತು ತಕ್ಷಣಕ್ಕೆ ನೀವು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅಂತ. ಯಾವಾಗ 75ನೇ ಇಸ್ವಿಯಲ್ಲಿ ಜೂನ್ ತಿಂಗಳಲ್ಲಿ. ಅವರು 77ರವರೆಗೆ ಪ್ರಧಾನಮಂತ್ರಿಯಾಗಿ ಮುಂದುವರೆದರು. ಹೇಗೆ? ಹಾಗಿದ್ರೆ ನ್ಯಾಯಾಂಗದ ತೀರ್ಪಿಗೆ ಏನಾಯಿತು? ಹೇಗೆ ಮುಂದುವರೆದರು ಅಂದ್ರೆ ಸಂವಿಧಾನದಲ್ಲಿ ಇದ್ದಂತಹ ಅಂಶಗಳನ್ನ ದುರ್ಬಳಕೆ ಮಾಡಿಕೊಂಡು ಮುಂದುವರೆದ್ರು. ಹಾಗೆ ಮುಂದುವರಿಲಿಲ್ಲ ಅವರು. ಕೋರ್ಟ್ ಜಜ್ಮೆಂಟ್ ಹೇಳ್ತು, ಜಜ್ಮೆಂಟ್ ಇದ್ರೂ ಕೂಡ ನಾವು ಹಂಗೆ ಪ್ರೈಮ್ ಮಿನಿಸ್ಟರ್ ಆಗಿ ನಾವೇ ಕಂಟಿನ್ಯೂ ಆದ್ವಿ, ಹಂಗೆ ಮುಂದುವರಿಲಿಲ್ಲ. ಅದನ್ನ ಅಕ್ರಮ ಸಕ್ರಮ ಮಾಡ್ಕೊಂಡ್ರಲ್ಲ ಇಂದಿರಾ ಗಾಂಧಿ. ಅಕ್ರಮವನ್ನ ಸಕ್ರಮ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಂಡಿದ್ದು, ದುರುಪಯೋಗ ಮಾಡಿದ್ದು ಇದೇ ಸಂವಿಧಾನವನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ. ಹೇಗೆ ದುರುಪಯೋಗ ಮಾಡ್ಕೊಂಡ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 352 ಅಂತ ಹೇಳಿ ಅಂಬೇಡ್ಕರ್ ಅವರ ಮನೆ, ಸಂವಿಧಾನ ರಚನೆ ಮಾಡಿದ ಸ್ಥಳ, ಪ್ರವಾಸದಲ್ಲಿದ್ದ ಮನೆ ಸೇರಿದಂತೆ ಅವರ ಇರುವ ಪ್ರಮುಖ ಪಂಚಸ್ಥಳಗಳ ಅಭಿವೃದ್ಧಿ ಮಾಡಿದರು, ಮ್ಯೂಸಿಯಂ ಮಾಡಿದ್ದಾರೆ ಎಂದರು. ದೇಶದಲ್ಲಿ ಅತಿ ಹೆಚ್ಚು ಸಂವಿಧಾನ ತಿದ್ದುಪಡಿಗಳನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದರು. ಆದರೆ ಜನಸಂಘ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಜನರಿಗೆ ಮೀಸಲಾತಿ ಸೇರಿದಂತೆ ಕೆಲವು ತಿದ್ದುಪಡಿ ಮಾಡಿದರು. ಇಂದು ದೇಶದಲ್ಲಿ ನಾವೇ ಸಂವಿಧಾನ ರಕ್ಷಣೆ ಮಾಡುತ್ತಿದ್ದೇವೆ ಎಂದು ಸಂವಿಧಾನ ಹಿಡಿದು ಮಾತನಾಡುತ್ತಿದ್ದಾರೆ ಎಂದರು. ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕ ಶೈಲೇಂದ್ರ ಮಾತನಾಡಿ, ಎಲ್ಲ ಜಾತಿ ಧರ್ಮಗಳಿಗೆ ಗ್ರಂಥಗಳಿವೆ, ಆದರೆ ದೇಶಕ್ಕೆ ಒಂದೇ ಗ್ರಂಥ, ಅದು ಅಂಬೇಡ್ಕರ್ ರಚಿಸಿದ ಸಂವಿಧಾನ ಎಂದರು. ಪ್ರಸ್ತುತ ದಿನಗಳಲ್ಲಿ ಸಂವಿಧಾನ ಬಿಜೆಪಿ ಅವರು ಬದಲಾವಣೆ ಮಾಡುತ್ತಾರೆ ಎಂದು ದೇಶದಲ್ಲಿ ಬೊಬ್ಬೆ ಹೊಡೆದು ಭಾಷಣ ಮಾಡುತ್ತಿದ್ದಾರೆ. ಅದೇ ನಿಜವಾಗಿ ಬದಲಾವಣೆ ಮಾಡಿದ್ದು ಯಾರು? ತಮ್ಮ ಸ್ವಾರ್ಥಕ್ಕಾಗಿ ತಿದ್ದುಪಡಿ ಮೂಲಕ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಎಂದರು. ಅವಾಗ ರೋಡ್ ಮಾಡೋದಕ್ಕಾಗಲ್ಲ, ಲೈಟ್ ಕೊಡೋದಕ್ಕಾಗಲ್ಲ, ಹೆಲ್ತ್ ಹಾಸ್ಪಿಟಲ್ ತೆಗಿಯಕ್ಕಾಗಲ್ಲ, ಅವನ್ನೆಲ್ಲವನ್ನ ಬಿಟ್ಟು ನಾವು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಒತ್ತು ಕೊಡಬೇಕಾಗತ್ತೆ. ಅವಾಗ ಎಲ್ಲವನ್ನ ಸಸ್ಪೆಂಡ್ ಮಾಡಬಹುದು, ಅದನ್ನ ಗಮನ ಹರಿಸಬಹುದು. ಅದಕ್ಕಾಗಿ ಅಂತಹ ಪರಿಸ್ಥಿತಿ ಬರದೇ ಇರಲಿ. ಒಂದು ವೇಳೆ ದೇಶಕ್ಕೆ ಬಂದ್ರೆ ನಾನೊಂದು ಅವಕಾಶ ಮಾಡಿಕೊಡ್ತೀನಿ ನಿಮ್ಗೆ, ಇದನ್ನ ಬಳಸ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ. ಮತ್ತೆ ಈ ದೇಶ ಬೇರೆಯವರ ಆಡಳಿತಕ್ಕೆ ಒಳಗೆ ಹೋಗಬಾರದು ಅನ್ನೋದು ಅಂಬೇಡ್ಕರ್ ಆಶಯ ಇತ್ತು. ಶ್ರೀಮತಿ ಇಂದಿರಾ ಗಾಂಧಿ ಅದನ್ನ ಹೇಗೆ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ, ಏನು ಅಲಹಾಬಾದ್ ಹೈಕೋರ್ಟ್ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಇವರು ರಾಜೀನಾಮೆ ಕೊಡೋದ್ರ ಬದಲಾಗಿ ದೇಶದಲ್ಲಿ ಕುರ್ಚಿ ಖಾಲಿ ಕರೋ ಅಂತ ಹೇಳಿ ಏನು ಆಂದೋಲನ ಎತ್ತಿತ್ತು, ಇದನ್ನ ಆಂತರಿಕ ಗಲಭೆ ಅನ್ನಂಗೆ ಸೃಷ್ಟಿ ಮಾಡಿ ಎಮರ್ಜೆನ್ಸಿಯನ್ನ ಜಾರಿಗೆ ತಂದು. ಇದು ದುರುಪಯೋಗ ಹೌದೋ ಅಲ್ಲೋ? ಸಂವಿಧಾನದ ದುರುಪಯೋಗ ಹೌದೋ ಅಲ್ಲೋ? ಅಂಬೇಡ್ಕರ್ ಬರೆದಿದ್ದು ಎಮರ್ಜೆನ್ಸಿಯನ್ನ ದೇಶದ ರಕ್ಷಣೆಗಾಗಿ ತನ್ನಿ ಅಂತ. ಶ್ರೀಮತಿ ಇಂದಿರಾ ಗಾಂಧಿ ತನ್ನ ಸ್ವಾರ್ಥಕ್ಕಾಗಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡ್ರು, ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ. ಹಾಗಾಗಿ ಎಮರ್ಜೆನ್ಸಿ ಡಿಕ್ಲೇರ್
ಇಂದು ಸಂವಿಧಾನದ ಮಹತ್ವ ಅರಿಯಲು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಜನವರಿ 26ರವರೆಗೆ ಸಂವಿಧಾನ ಜಾಗೃತಿ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಅರುಣ್ ಶಹಾಪುರೆ, ಶರಣು ತಳ್ಳಿಕೆರೆ, ರವೀಂದ್ರ ಜಲ್ದಾರ್, ಎನ್ ವಿರೂಪಾಕ್ಷಿ, ರಾಘವೇಂದ್ರ ಉಟ್ಕೂರು, ಶಂಕರಗೌಡ ಮಿರ್ಜಾಪುರ ಸೇರಿದಂತೆ ಅನೇಕರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳ್ಳುವವರೆಗೂ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನಿತ ಖಾಸಗಿ ಸಂಸ್ಥೆಗಳಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ಎಲ್ಲ ನೇಮಕಾತಿಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿತು. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲು ಜಾರಿಗೆ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ರಾಜ್ಯಗಳಲ್ಲಿ ಅಧಿಕಾರ ನೀಡಿದೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯ ಹೆಸರಿನಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ವಿರುದ್ಧ ಹೋರಾಟ ನಡೆಸಿದಾಗ ಅಕ್ಟೋಬರ್ 28ರಂದು ಸಚಿವ ಸಂಪುಟ ಸಭೆಯಲ್ಲಿ ಏಕಸದಸ್ಯ ಆಯೋಗ ರಚಿಸಲು ತೀರ್ಮಾನಿಸಿ 3 ತಿಂಗಳ ಕಾಲಮಿತಿಯಲ್ಲಿ ವರದಿ ನೀಡಲು ಸೂಚಿಸಲಾಯಿತು. ಆದರೆ ಆಯೋಗಕ್ಕೆ ನೀಡಿದ ಆದೇಶದಲ್ಲಿ 2 ತಿಂಗಳು ನಿಗದಿಗೊಳಿಸಿ 15 ದಿನ ಕಳೆದರೂ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ನೀಡದೆ ಉದ್ದೇಶಪೂರ್ವಕ ವಿಳಂಬಕ್ಕಾಗಿ ಕಾರಣವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. 35,000 ಹುದ್ದೆಗಳ ನೇಮಕಾತಿ ಸರ್ಕಾರ ಅನೇಕ ಅಧಿಸೂಚನೆ ಪ್ರಕಟಿಸಲು ಪ್ರಾರಂಭಿಸಿತು. ಒಳ ಮೀಸಲು ಜಾರಿಯಾಗುವವರೆಗೆ ನೇಮಕಾತಿ ರದ್ದುಗೊಳಿಸುವಂತೆ ಮನವಿ ಮಾಡಿದಾಗ ನೇಮಕಾತಿ ತಡೆಯಾಗಿದೆ ಎಂದು ಹೇಳಲಾಯಿತು. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೇಮಕಾತಿ ನಡೆಸಲು ಅನುಮತಿ ಬರೆದಾದ ಮುಖ್ಯಮಂತ್ರಿಗಳು ಅಕ್ಟೋಬರ್ 28ಕ್ಕೂ ಮುಂಚೆ ಅಧಿಸೂಚನೆ ಹೊರಡಿಸಲಾದ ನೇಮಕಾತಿಗಳಿಗೆ ಸುತ್ತೋಲೆ ಅನ್ವಯಿಸುವುದಿಲ್ಲ ಎಂದು ಮತ್ತೊಂದು ಮರು ಅಧಿಸೂಚನೆಗಳು ಪ್ರಕಟಗೊಳ್ಳುವ ಸಾಧ್ಯತೆಗಳಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರ ನೇಮಿಸುವುದಾಗಿ ಹೇಳಿದ್ದಾರೆ. ಗೃಹ, ಆರೋಗ್ಯ, ಶಿಕ್ಷಣ ಸೇರಿದಂತೆ 25,000 ಹುದ್ದೆಗಳ ನೇಮಕಾತಿ ಒಳ ಮೀಸಲು ಜಾರಿಗೊಳ್ಳುವ ಮುನ್ನ ಪ್ರಾರಂಭವಾದರೆ ಮಾದಿಗರು, ಅಲೆಮಾರಿಗಳು ಹುದ್ದೆಗಳಿಂದ ವಂಚಿತರಾಗುವಂತಾಗುತ್ತದೆ. ನೆರೆ ಆಂಧ್ರಪ್ರದೇಶದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇವರು ಸರ್ಕಾರಿ ನೇಮಕಾತಿ ರದ್ದುಗೊಳಿಸಿ 4 ತಿಂಗಳ ಕಾಲಾವಕಾಶ ನೀಡಿದ್ದಾರೆ. ಅದೇ ಮಾದರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ನೇಮಕಾತಿ ರದ್ದುಗೊಳಿಸಿ ಆದೇಶ ನೀಡಬೇಕೆಂದು ಆಗ್ರಹಿಸಿದರು. 25,000 ಉದ್ಯೋಗಿಗಳನ್ನು ರದ್ದುಗೊಳಿಸಿ ಗೃಹ ಸಚಿವರು ಬರೆದಂತ ಪತ್ರವನ್ನು ತಡೆಹಿಡಿಯಿರಿ. ಗೃಹ ಸಚಿವರು ಬರೆದಂತ ಪತ್ರವನ್ನು ತಡೆಹಿಡಿಯಿರಿ. ಪರಿಶಿಷ್ಟ ಜಾತಿಗಳ ಸಮಾನತೆ ಸಿದ್ಧಾಂತ ಸಿದ್ಧಾಂತವೇ ಒಳಮೀಸಲಾತಿ. ಪರಿಶಿಷ್ಟ ಜಾತಿಗಳ ಸಮಾನತೆ ಸಿದ್ಧಾಂತವೇ ಜಾರಿಯಾಗಲಿ 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 ಜಾರಿಯಾಗುವವರೆಗೂ ಉದ್ಯೋಗಿಗಳನ್ನು ತಡೆಯಬೇಕು. ಬರುವಂತ ಪತ್ರವನ್ನು ತಡೆಹಿಡಿಯಲೇಬೇಕು. ಸಚಿವರು ಬರುವಂತ ಪತ್ರವನ್ನು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಎಸ್ ಮಾರಪ್ಪ ವಕೀಲ, ರಾಜ್ಯ ಉಪಾಧ್ಯಕ್ಷ ಹೇಮರಾಜ ಅಸ್ಕಿಹಾಳ, ಜಿಲ್ಲಾಧ್ಯಕ್ಷ ನರಸಿಂಹಲು ಮಾರ್ಚಾಠಾಳ, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ ಕೊಪ್ಪಾರ, ಶ್ರೀನಿವಾಸ ಕಲವಲದೊಡ್ಡಿ, ಜಂಬಯ್ಯ ಡೊಕ್ಕ, ಎಸ್ ಹುಲಿಗೆಪ್ಪ, ತಾಯಪ್ಪ ಗದಾರ, ಉರುಕುಂದಪ್ಪ, ನರಸಿಂಹಲು, ಎಂ ಈರಣ್ಣ, ತಾಯಪ್ಪ ಕಾರ್ಪೆಂಟರ್, ಚಂದ್ರು ಭಂಡಾರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದ ಎಪಿಎಂಸಿ ಸೇರಿ ಸರ್ಕಾರಿ ಜಾಗವನ್ನು ಕಬಳಿಸಿ ಒತ್ತುವರಿ ಮಾಡಿಕೊಂಡಿರುವ ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯ ಎನ್ ಭೀಮರೆಡ್ಡಿ ಇವರ ಸದಸ್ಯತ್ವ ಅನರ್ಹಗೊಳಿಸಿ ಒತ್ತುವರಿ ತೆರವುಗೊಳಿಸಬೇಕೆಂದು ನ್ಯಾಯವಾದಿ ಯು ಆಂಜನೇಯ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಪಿಎಂಸಿಗೆ ಸೇರಿದ ಸರ್ವೆ ನಂಬರ್ 240/1ರಲ್ಲಿರುವ 1 ಎಕರೆ 30 ಗುಂಟೆ, ಸರ್ವೆ ನಂಬರ್ 246ರಲ್ಲಿರುವ 2 ಎಕರೆ 27 ಗುಂಟೆ ಜಾಗ ನಗರದ ಬಸವನ ಬಾವಿ ವೃತ್ತದ ಬಳಿಯಿದ್ದು ಪಹಣಿ ಪತ್ರಿಕೆಯಲ್ಲಿ ಸರ್ಕಾರಿ ಭೂಮಿ ಎಂದು ನಮೂದಿಸಿದ್ದರೂ ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯ ಎನ್ ಭೀಮರೆಡ್ಡಿ, ಮಾಜಿ ಶಾಸಕ ಎ ಪಾಪರೆಡ್ಡಿ ಹಾಗೂ ಬೆಲ್ಲಂ ನರಸರೆಡ್ಡಿ ಎಂಬುವವರು ಅನಧಿಕೃತವಾಗಿ ಜಾಗ ಕಬಳಿಸಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಜಮೀನು ಪಕ್ಕದಲ್ಲಿ ಹಳೆಯದಾದ ರಸ್ತೆ ಹಾಗೂ ನೀರು ಹರಿಯುವ ನಾಲೆಗಳನ್ನು ಸಹ ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನು ನಿರ್ಮಿಸಲಾಗಿದೆ.
ಈ ಕುರಿತಂತೆ ಎಪಿಎಂಸಿ ಅಧ್ಯಕ್ಷರು, ನಗರಸಭೆ, ಜಿಲ್ಲಾಧಿಕಾರಿ, ತಹಶೀಲ್ದಾರರು ಹಾಗೂ ಸಹಾಯಕ ಆಯುಕ್ತರಿಗೂ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕುರಿತಾಗಿ ಲೋಕಾಯುಕ್ತರಿಗೂ ದೂರು ನೀಡಲಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನ್ಯಾಯಾಲಯದ ಆದೇಶಗಳನ್ನು ಮರೆಮಾಚಿ ದಾಖಲೆ ಸೃಷ್ಟಿಸಲಾಗಿದೆ. ಸಂಬಂಧಪಟ್ಟ ನಾಮಿನೇಟೆಡ್ ಮೆಂಬರ್ ಅನ್ನೋರು ಇದನ್ನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಎನ್ ಭೀಮಾರೆಡ್ಡಿ ಅಂತ. ಅದರ ಜೊತೆಯಲ್ಲಿ ಕೂಡ ಇದಕ್ಕಿಂತ ಮುಂಚೆ ಕೂಡ ಕೆಲವೊಂದು ನಮ್ಮ ಆ ಜಾಗದ ಮೇಲೆ ಆಸಕ್ತಿ, ಅಂದ್ರೆ ಆ ಜಾಗದಲ್ಲಿ ಒಂದು ಮಂದಿರ ಇರೋದ್ರಿಂದ ಆ ಮಂದಿರಕ್ಕೆ ಸಂಬಂಧಪಟ್ಟ ಭಕ್ತಾದಿಗಳು ಕೂಡ ಇದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಅಂತ ನನಗೆ ತಿಳಿದಾದ್ಮೇಲೆ ಆ ಡಾಕ್ಯುಮೆಂಟ್ ಕೂಡ ಕಲೆಕ್ಟ್ ಮಾಡಿ ನಾನು ಅದನ್ನು ಕೂಡ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಸರ್. ಒಂದು ಲೋಕಾಯುಕ್ತದಲ್ಲಿ ಕೂಡ ಕೇಸ್ ಫೈಲ್ ಆಗಿದೆ. ಆ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ಅಲ್ಲಿ ನಡೀತಿದೆ. ಮತ್ತೆ ಅದೇ ರೀತಿ ಪೊಲೀಸರು ಕೂಡ ಇನ್ಫಾರ್ಮೇಶನ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಇದು ಕೃಷಿ ಮಾರುಕಟ್ಟೆ ಸಮಿತಿಗೂ ಕೂಡ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಮತ್ತಿನ್ನು ಮುನ್ಸಿಪಲ್ ಕಮಿಷನರ್ಗೂ ತಿಳಿಸಿದ್ದಾರೆ, ತಹಸೀಲ್ದಾರ್ಗೂ ತಿಳಿಸಿದ್ದಾರೆ, AC ಅವ್ರಿಗೂ ತಿಳಿಸಿದ್ದಾರೆ ಈ ತರ ಎನ್ಕ್ರೋಚ್ ಆಗ್ತಿದೆ ಅಂತ. ಬಟ್ ಅದು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಅದು ಅವ್ರಿಗೆ ತಿಳಿಸಿದ್ರು ಆ ಜಾಗನ ಸೇಫ್ ಗಾರ್ಡ್ ಮಾಡ್ತಾ ಇಲ್ಲ. ಸೇಫ್ ಗಾರ್ಡ್ ಮಾಡಿ ಅದೇ ಒಂದು ಜಾಗದಲ್ಲಿ ಏನಾದ್ರೂ ಉತ್ತಮವಾದ ಸರ್ಕಾರಿಯ ವ್ಯವಸ್ಥೆಗಳನ್ನು ಮಾಡಬಹುದು ಅಂತ ನಮ್ಮ ಉದ್ದೇಶ. ಒಂದು ವೇಳೆ ಆ ಗುಡಿ ಅನ್ನೋ ವಾತಾವರಣ ಸರ್ಕಾರದ ವಿಚಾರದಲ್ಲಿ ಬೇಡ ಅಂತಂದ್ರು ಸರ್ಕಾರಕ್ಕೆ ಸೇರ್ಲಿ ಅದು. ಇನ್ನು ಈ ಭೂಗಳ್ಳರಿಗೆ ಯಾಕೆ ಸೇರ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ತಿಳಿಸೋದು. ಸೊ ಇದರಲ್ಲಿ ನಾನು ಅದನ್ನ ಸಾರಾಂಶವಾಗಿ ಸ್ವಲ್ಪ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಪ್ರಕಟಣೆಗಾಗಿ ಇದನ್ನ ಇವತ್ತಿನ ದಿವಸ ವಿಷಯ ಏನಂತಂದ್ರೆ, ಸರ್ಕಾರಿ ಜಮೀನು ರಾಯಚೂರು ಗ್ರಾಮದ ಸರ್ವೆ ನಂಬರ್ 240/1 ಮತ್ತು 246 ರ ಜಮೀನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸಂಬಂಧಿಸಿದ ಭೂಮಿಯಲ್ಲಿ ಅನಧಿಕೃತ ಕಟ್ಟಡ ಕಟ್ಟುತ್ತಿರುವುದನ್ನು ತಡೆ ಹಿಡಿದು ತನಿಖೆ ಮಾಡಿ ಸರ್ಕಾರಿ ಜಮೀನನ್ನು ಭೂಗಳರಿಂದ ರಕ್ಷಿಸಿ ಸ್ವಾಧೀನ ಪಡಿಸಿಕೊಳ್ಳುವ ಮತ್ತು ಎನ್ ಭೀಮಾರೆಡ್ಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಾಮನಿರ್ದೇಶನ ಸದಸ್ಯರನ್ನು ಅನರ್ಹಗೊಳಿಸುವ ಕುರಿತು ಇದು ಮುಖ್ಯ ಉದ್ದೇಶ ಸರ್. ಕೊಂಡಸ್ವಾಮಿ ಮಠಕ್ಕೆ ದಾನವಾಗಿ ನೀಡಿರುವ ಜಾಗದಲ್ಲಿ ಕಾಜಾ ಬೇಗಂ ಮತ್ತು ಗೌಶಿಯಾ ಬೇಗಂ ಎಂಬುವರು ನಗರಸಭೆಯಿಂದ ನಕಲಿ ದಾಳಲಿಗೆ ಪಡೆದು ಕಾಂತಿಲಾಲ್ ಬೋಹಾರ್ ಮತ್ತು ಧರ್ಮಚಂದ್ರ ಬೋಹಾರ್ ಇವರಿಗೆ ಮಾರಾಟ ಮಾಡಿದ್ದಾರೆ. ಕುಂಡಸ್ವಾಮಿ ಮಠಕ್ಕೆ ಸೇರಿದ ನಿವೇಶನಗಳನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ಮತ್ತು ಬೆಲ್ಲಂ ನರಸರೆಡ್ಡಿ ಅವರು ಮಾರಾಟ ಮಾಡಿದ್ದಾರೆ. ಮಠಕ್ಕೆ ಸೇರಿದ ಜಮೀನು ಕುರಿತಾಗಿ ನಗರಸಭೆ ವಿರುದ್ಧ ಭಕ್ತರು ನ್ಯಾಯಾಲಯ ಮೊರೆ ಹೋಗಿದ್ದರು. ನ್ಯಾಯಾಲಯ ನಗರಸಭೆ ಪರವಾತಿ ತೀರ್ಪು ನೀಡಿದೆ. ಕೋರ್ಟ್ ಕಮಿಷನ್ ನೀಡಿದ ಮಾಹಿತಿಯಂತೆ ದಾಖಲೆಗಳ ನಕಾಶೆಯಲ್ಲಿ ಕುಂಡಸ್ವಾಮಿ ಮಠ ಎಂದು ನಮೂದಿಸಲಾಗಿದೆ. ಆದರೆ 1978ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಾಗ ಕಬಳಿಸಲು ಮುಂದಾಗಿದ್ದಾರೆ. ಚಾಲ್ತಿ ಪಹಣಿಯಲ್ಲಿ ಸರ್ಕಾರಿ ಭೂಮಿ ಎಂದು ಸ್ಪಷ್ಟವಾಗಿದೆ. ಕೂಡಲೇ ಜಿಲ್ಲಾಡಳಿತ ಒತ್ತುವರಿ ತೆರವುಗೊಳಿಸಿ ಮುನ್ನಾರುವಾಡಿ ಶಾಲೆ ಅಭಿವೃದ್ಧಿ ಸೇರಿದಂತೆ ಇತರೆ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಿ ಸರ್ಕಾರಿ ಭೂಮಿ ಕಬಳಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ತೆರವುಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಹಂತ ಹಂತವಾಗಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸರ್ವೆ ನಂಬರ್ 240/1 ವಿಸ್ತೀರ್ಣ 1 ಎಕರೆ 30 ಗುಂಟೆ, ಸರ್ವೆ ನಂಬರ್ 246 ವಿಸ್ತೀರ್ಣ 2 ಎಕರೆ 27 ಗುಂಟೆ, ರಾಯಚೂರು ನಗರದ ಮಧ್ಯಭಾಗದಲ್ಲಿ ಇರುವಂತಹ ಬಸವನಬಾವಿ ವೃತ್ತಕ್ಕೆ ಅತಿ ಸಮೀಪದ ಇರುವ ಗಂಜ್ ರಸ್ತೆಗೆ ಹೊಂದಿಕೊಂಡು ಈ ಸರ್ವೆ ನಂಬರ್ಗಳ ಜಮೀನು ಭೂಗಳರ ಪಾಲಾಗುತ್ತಿದೆ. ಅದೇ ರೀತಿ ನಗರದಲ್ಲಿ ಇನ್ನೂ ಹಲವಾರು ಜಮೀನುಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಗುರುತಿಸಿಕೊಳ್ಳದೆ ಅನಧಿಕೃತ ಕಟ್ಟಡಗಳು ತಲೆ ಎತ್ತಿ ಹಾಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಾಮನಿರ್ದೇಶನ ಸದಸ್ಯರಾದ ಎನ್ ಭೀಮಾರೆಡ್ಡಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಇಲ್ಲಿ ಮಾಜಿ ಶಾಸಕರಾದಂತ ಎ ಪಾಪಾರೆಡ್ಡಿ ಅವರು ಮತ್ತೆ ಬೆಲ್ಲಂ ನರಸರೆಡ್ಡಿ ಅವರು ಕೂಡ ಕಬ್ಜಾ ಮಾಡಿ ಇವತ್ತಿನ ದಿವಸ ಕಾಂಪೌಂಡ್ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರ ಪಾಲಾಗಿದೆ. ಈ ಸದರಿ ಸರ್ವೆ ನಂಬರ್ಗಳ ಜಮೀನುಗಳ ಪಕ್ಕದಲ್ಲಿರುವ ಹಳ್ಳ ರಸ್ತೆ ಮತ್ತು ಮಳೆ ನೀರು, ಅದು ಹಳೆ ರಸ್ತೆ ಕೂಡ ಹಳ್ಳ ರಸ್ತೆ ಕೂಡ ಸರ್, ಮಳೆ ನೀರು ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ನಾವು ಮಾನ್ಯ ಸದಸ್ಯರು ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೂಡ ದೂರು
ಸಲ್ಲಿಸಲಾಗಿದೆ. ಸದಸ್ಯರುಗಳು ನಮ್ಮ ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಪ್ರಕರಣವನ್ನು ತನಿಖೆ ಮಾಡಲು ಕೂಡ ಆದೇಶ ಮಾಡಿದ್ದಾರೆ. ಅವರಿಗೂ ನೋಟಿಸ್ ಅನ್ನು ಕೂಡ ಕಳಿಸಲು ಆದೇಶ ಮಾಡಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನೋಟಿಸ್ ಜಾರಿ ಮಾಡುವ ಭರವಸೆ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಲವಾರು ದೂರುಗಳು ದಾಖಲಿಸಿರುವ ಜೆರಾಕ್ಸ್ ಪ್ರತಿಗಳು ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಲು ತಮ್ಮ ಮಾಹಿತಿಗಾಗಿ ಇದರ ಜೊತೆ ನಾನು ಈ ಸಂದರ್ಭದಲ್ಲಿ ಈರಣ್ಣ, ವೆಂಕಟೇಶ್, ಮುನಿಯಪ್ಪ, ನರಸಪ್ಪ, ಶ್ರೀನಿವಾಸ್ ಇದ್ದರು. ವಾಹನಗಳಿಂದ ರಸ್ತೆ ಅಪಘಾತಕ್ಕೆ ಒಳಗಾಗಿ ಅಪಾಯಕ್ಕೆ ಗುರಿಯಾಗಿರುವ ಗೋವುಗಳನ್ನು ರಕ್ಷಿಸಲು ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸಿ ಅಭಿಯಾನವನ್ನು ರಾಷ್ಟ್ರೀಯ ಗೋ ರಕ್ಷಣಾ ವಾಹಿನಿ ಗೋ ರಕ್ಷಣಾ ಸೇವಾ ಸಂಘದ ರಾಷ್ಟ್ರೀಯ ಯುವ ಅಧ್ಯಕ್ಷ ವಿನಯ್ ಸಿಂಗ್ ಠಾಕೂರ್ ಚಾಲನೆ ನೀಡಿದರು. ಗುರುವಾರ ಸಂಜೆ ಗೋವುಗಳಿಗೆ ಬೆಲ್ಟ್ ಅಳವಡಿಸಿ ಮಾತನಾಡಿದ ವಿನಯ್ ಸಿಂಗ್ ಠಾಕೂರ್, ರಸ್ತೆಗಳಲ್ಲಿ ಸಂಚರಿಸುವ ಗೋವುಗಳಿಗೆ ವಾಹನ ಲೈಟುಗಳು ಬಿದ್ದಲ್ಲಿ ರೇಡಿಯಂ ಬೆಲ್ಟ್ ಇರುವುದರಿಂದ ವಾಹನಗಳು ನಿಧಾನವಾಗಿ ಚಲಿಸಲು ಸಹಕಾರಿಯಾಗುತ್ತದೆ. ಇದರಿಂದ ಅಪಘಾತಕ್ಕೆ ಈಡಾಗುವ ಸಂಖ್ಯೆ ಇಳಿಮುಖವಾಗಲು ಸಾಧ್ಯವಿದೆ. ನಗರದಲ್ಲಿ ಎಲ್ಲೆಡೆ ಬೀಡಾಡಿ ದನಗಳು ಸೇರಿದಂತೆ ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸಲಾಗುತ್ತದೆ ಎಂದರು. ಇವ್ರದ್ದಾಗಲಿ ಇನ್ನೊಂದು ಕಟ್ರಿ. ರೇಡಿಯಂ ಬೆಲ್ಟ್ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದೀವಿ. ಈ ರೇಡಿಯಂ ಬೆಲ್ಟ್ ಹಾಕೋ ಕಾರಣ ಏನಂತಂದ್ರೆ ಬಹಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಹಗಲೊತ್ತಲ್ಲಿ ನಾವೇನಾದರೂ ಸೇವೆ ಮಾಡ್ಬೋದು, ಏನಾದರೂ ಹೆಲ್ಪ್ ಮಾಡ್ಬೋದು, ಬಟ್ ರಾತ್ರಿಯಲ್ಲಿ ನಾವೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಂತಂದರೆ ಈ ರೇಡಿಯಂ ಬೆಲ್ಟ್ ಹಾಕಿದರೆ ಈ ಗೋಮಾತೆಗಳನ್ನು ನಾವು ಇವನ್ನ ಉಳಿಸ್ಕೋಬೋದು. ರಾತ್ರಿ ಹೊತ್ತಲ್ಲಿ ಇವು ವಾಹನಗಳು, ಯಾವುದೇ ವಾಹನಗಳಾಗಿ ಕಾರ್ ಆಗಿರಲಿ, ಲಾರಿ ಆಗಿರಲಿ, ಬಸ್ ಆಗಿರಲಿ, ಇದ್ರ ಮೇಲೆ ಫೋಕಸ್ ಬಿದ್ದಿದ ತಕ್ಷಣ ಇದು ರೇಡಿಯಂ ಏನದ ಇದು ಮಿಂಚುವಾಗ ಗಾಡಿಗಳೆಲ್ಲ ಸ್ಲೋ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಇದೊಂದು ರಕ್ಷಣೆ ನಮ್ಮ ರಾಷ್ಟ್ರೀಯ ಗೌರಕ್ಷಾ ವಾಹಿನಿ ಗೌಸೇವಾ ವತಿಯಿಂದ ಮತ್ತು ಹರೀಶ್ ಪಡಿವಾಳ್ ಜಯ ಕಲ್ಯಾಣ ಕರ್ನಾಟಕ ಸಂಘ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ವಾರ್ಡ್ ನಂಬರ್ 18ರ ಬಡಾವಣೆ ನಿವಾಸಿ ಬಸವರಾಜಸ್ವಾಮಿ ಹಿರೇಮಠ್ ಮಾತನಾಡಿ, ಮೂಕ ಪ್ರಾಣಿಗಳ ಜೀವ ರಕ್ಷಿಸಲು ವಿನಯ್ ಸಿಂಗ್ ಠಾಕೂರ್ ಇವರು ರೇಡಿಯಂ ಬೆಲ್ಟ್ ಅಳವಡಿಸುವ ಕೆಲಸ ಪ್ರಾರಂಭಿಸಿರುವುದು ಮಾದರಿಯ ಕಾರ್ಯವಾಗಿದೆ. ಅನೇಕ ಸಂದರ್ಭದಲ್ಲಿ ಜಾನುವಾರುಗಳು ರಸ್ತೆ ಅಪಘಾತಕ್ಕೀಡಾದಾಗಲೂ ಅವರು ಆಗಮಿಸಿ ಚಿಕಿತ್ಸೆ ಕೊಡಿಸಿ ಜೀವ ರಕ್ಷಿಸುವ ಕೆಲಸ ಮಾಡಿದ್ದಾರೆ. ಈಗ ರೇಡಿಯಂ ಬೆಲ್ಟ್ ಅಳವಡಿಸುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದರು. ರಕ್ಷಣೆಗೋಸ್ಕರ ವಿನಯ್ ಸಿಂಗ್ ಅವರು ನ್ಯಾಷನಲ್ ಯೂತ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇನಪ್ಪ ಅಂತಂದರೆ ಗೋಮಾತೆ ರಕ್ಷಣೆಗೋಸ್ಕರ ಹಲವಾರು ರೀತಿಯ ಮನೆಗೆ ತೆರಳಿ ಅಲ್ಲಲ್ಲಿ ಇರ್ತಕ್ಕಂಥ ಗೋಮಾತೆಗಳನ್ನು ರಕ್ಷಣೆಗೋಸ್ಕರ ಗಾಡಿಗಳು ವಾಹನಗಳು ವಿಚಿತ್ರವಾಗಿ ಓಡಾಡುವುದರಿಂದ ಆ ರೋಡಿನಲ್ಲಿ ನಿಂತುಕೊಂಡಿರ್ತಾವೆ, ಕೆಲವೊಂದು ರೋಡ್ನಲ್ಲಿ ಆಸನ ಮಾಡಿರ್ತಾವೆ. ಅಂತಹ ಸಂದರ್ಭದಲ್ಲಿ ಆ ಗೋಮಾತೆ ರಕ್ಷಣೆಗೋಸ್ಕರ ಏನಪ್ಪ ಅಂತಂದರೆ ಕೆಲವರು ನೋಡದೆ ಕಾಲುಗಳ ಮೇಲೆ ಆಗಲಿ, ಬಾಲಗಳ ಮೇಲೆ ಆಗಲಿ, ಮೂತಿಗಳ ಮೇಲೆ ಆಗಲಿ ಹಾಗೂ ಅವಕ್ಕೆ ಒಂದು ರಕ್ಷಣೆ ಇಲ್ಲಾರದೆ ಎಕ್ಸ್ಟೆಂಟ್ಗಳು ಮಾಡಿ ನೋಡೋದಾಗಲಾರ್ದೆ ಹಾಗೆ ಹೋಗಿ ಆ ಗೋ ಮಾತೆಯನ್ನು ಏನಪ್ಪ ಅಂತಂದರೆ ರಕ್ಷಣೆ ಇಲ್ಲಾರ್ದಂಗೆ ಆಗಿದೆ. ಅದಕ್ಕಾಗಿ ಈ ನ್ಯಾಷನಲ್ ಯೂತ್ ಅಸೋಸಿಯೇಷನ್ ವಿನಯ್ ಸಿಂಗ್ ಅವರು ಮತ್ತು ಅವರ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಅವರ ಸಂಬಂಧಪಟ್ಟ ಎಲ್ಲ ಆ ಒಂದು ಯೂತ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಈ ಒಂದು ಗೋಮಾತೆ ರಕ್ಷಣೆಗೋಸ್ಕರ ಏನಪ್ಪ ಅಂತಂದರೆ ಹಲವಾರು ರೀತಿಯ ಈ ಹಗಲತ್ತನ ಏನಪ್ಪ ಅಂದರೆ ಏನಾದರೂ ನೋಡಿ ಕಣ್ಣಿಗೆ ಕಂಡು ಹೋಗ್ಬೋದು. ಆದರೆ ನೈಟ್ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಆ ಮೂಕ ಪ್ರಾಣಿಗಳು ಎಲ್ಲಿ ಬೇಕಲ್ಲಿ ರೋಡಿನ ವಾಸ್ತವಗಳಲ್ಲಿ ಹೂಡಿ ಎಲ್ಲಿ ಬೇಕಲ್ಲಿ ಆಸನಗಳು ಮಾಡಿರ್ತಾವ. ವಾಹನ ಚಾಲಕರು ಏನಪ್ಪ ಅಂತಂದರೆ ಮದ್ಯಪಾನರಾಗಿರಲಿ ಅಥವಾ ಯಾವುದೇ ನಿರ್ಲಕ್ಷ್ಯತನದಿಂದ ಆಗಲಿ ವೇಗವಾಗಿರಲಿ ಈ ಗೋಮಾತೆಯನ್ನು ರಕ್ಷಣೆ ಇಲ್ಲಾರದೆ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥದ್ದನ್ನು ಪರಿಶೀಲನೆಗೊಂಡು ವಿನಯ್ ಸಿಂಗ್ ಅವರು ನ್ಯಾಷನಲ್ ಯೂತ್ ಅಸೋಸಿಯೇಷನ್ನ ಎಲ್ಲ ಆ ಪದಾಧಿಕಾರಿಗಳು ಏನಪ್ಪ ಅಂತಂದರೆ ಗೋಮಾತೆ ರಕ್ಷಣೆಗೋಸ್ಕರ ಒಂದು ರೇಡಿಯಂ ಬೆಲ್ಟನ್ನು ಈ ಗೋಮಾತೆಗೆ ಒಂದು ಮೂಕ ಪ್ರಾಣಿಗೆ ಒಂದು ರಕ್ಷಣೆಗೋಸ್ಕರ ಅವರಿಷ್ಟು ಶ್ರಮ ವಹಿಸಿ
ಇದಲ್ಲದೆ 10 ವರ್ಷಗಳ ಹಿಂದೆ ಈ ಸಂದರ್ಭದಲ್ಲಿ ಜೈ ಕಲ್ಯಾಣ ಕರ್ನಾಟಕ ಜನಜಾಗೃತಿ ಸೇವಾ ಸಂಘದ ಅಧ್ಯಕ್ಷ ಹರೀಶ್ ಮಡಿವಾಳ್, ರಾಘವೇಂದ್ರ ನಾಯಕ್, ಹರಿಪ್ರಸಾದ್, ದೇವರಾಜ್ ನಾಯಕ್, ಅವಿನಾಶ್ ಮಡಿವಾಳ್, ಅಂಬರೀಶ್, ಶಿವಪ್ರಸಾದ್, ಮಂಜುನಾಥ್ ಮಡಿವಾಳ್, ಮಂಜುನಾಥ್, ಕಪ್ಪಲ್ ರಾಘು, ಅರುಣಾ ಬಂಕ, ವೀರೇಶ್ ಯಾದವ್, ರಾಮಲಿಂಗ ದಿಗ್ಗಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ, ಕ್ರೀಡೆಗಳು ಸ್ನೇಹ ಬೆಳೆಸಲು ಸಹಕಾರಿ. ಶೀಘ್ರದಲ್ಲಿ ಕಂದಾಯ ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಿಂದ ಕ್ರೀಡಾಕೂಟ. ಡಿಸಿ ನಿತೀಶ್. ಸಂವಿಧಾನ ಸನ್ಮಾನ ಅಭಿಯಾನ, ದೇಶದಲ್ಲಿ ಸಂವಿಧಾನ ಅಸ್ಥಿರಗೊಳಿಸಿದ್ದೇ ಕಾಂಗ್ರೆಸ್, ಬಿಜೆಪಿ ಸಂವಿಧಾನ ಬದಲಿಸುತ್ತೆ ಎಂದು ಸುಳ್ಳು ಪ್ರಚಾರ. ಪಿ ರಾಜೀವ್. ಒಳ ಮೀಸಲು ಜಾರಿಯಾಗುವವರೆಗೂ ಎಲ್ಲಾ ನೇಮಕಾತಿ ರದ್ದಿಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಧರಣಿ. ಎಪಿಎಂಸಿಗೆ ಸೇರಿದ ಸರ್ಕಾರಿ ಭೂಮಿ ಕಬಳಿಕೆ, ಎನ್ ಭೀಮರೆಡ್ಡಿ ಸದಸ್ಯತ್ವ ಅನರ್ಹಗೊಳಿಸಿ ಕೇಸ್ ದಾಖಲಿಸಿ. ಯು ಆಂಜನೇಯ. ಅಪಘಾತಗಳಿಗೆ ಗುರಿಯಾಗುವ ಗೋವುಗಳ ರಕ್ಷಣೆಗೆ ವಿನಯ್